ವೋಟಿಂಗ್ ಪ್ರತಿಫಲವೇ ಗಿಲ್ಲಿ ನಟ ಆ ಒಂದು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟಿರೋದು. ನಾನು ಸಾಯೋವರೆಗೂ ಕನ್ನಡಿಗರ ಋಣ ಮರೆಯಲ್ಲ. ಕನ್ನಡಿಗರ ಪ್ರೀತಿಯನ್ನ ನೆನೆದು ಗಿಲ್ಲಿ ನಟ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಎಲೆಕ್ಷನ್ ತರ ಆಗೋಗಿದೆ ಅಂತಿದ್ರು ಕಿಚ್ಚ. ಆಗ ನಮಗೆ ಗೊತ್ತಾಗಿರ್ಲಿಲ್ಲ, ಹೊರಗೆ ಬಂದ ಮೇಲೆ ರಿಯಾಲಿಟಿ ಅರ್ಥ ಆಗೋಯ್ತು ಅಂತ ಹೇಳಿದ್ದಾರೆ. ಶಿವಣ್ಣ ಮಾತಾಡಿದ್ದು ಖುಷಿ ಕೊಡ್ತು, ಅವರ ಮಾತನ್ನ ಮರೆಯೋಕೆ ಆಗ್ತಾ ಇಲ್ಲ. ರಾಮನಗರ ಉತ್ಸವದಲ್ಲಿ ಅನು ಅಕ್ಕ ಕೂಡ ಮಾತಾಡಿದ್ರು. ಮನಸ್ಸಲ್ಲಿ ಜಾಗ ಕೊಟ್ಟಿದ್ದೀರಾ, ನಿರಂತರ ಬೆಂಬಲಿಸಿದ್ದೀರಾ, ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡಿದ್ದೀರಾ, ಮೆರೆಸಿದ್ದೀರಾ. ರನ್ನರ್ ಅಪ್ ಆಗಿ ಇರ್ತಾ ಇದ್ದವನಿಗೆ ಗೆಲುವಿನ ಕಿರೀಟ. ಜನರ ಪ್ರೀತಿಗೆ ಎಷ್ಟು ಹೇಳಿದ್ರು, ಏನೇ ಹೇಳಿದ್ರು ಕೂಡ ಬಹಳ ಕಡಿಮೆ. ಗೆಲುವಿಗಾಗಿ ಅಭಿಮಾನದಿಂದ ಜತೆ ನಿಂತವರಿಗೆ ನನ್ನ ನಮಸ್ಕಾರಗಳು. ಗೆದ್ದ ಹಣದಲ್ಲಿ ಮನೆ ಕಟ್ಟಿ ಜಮೀನು ಮಾಡುವ ಆಸೆ ನನಗಿದೆ. ಹಳ್ಳಿಯಲ್ಲಿಯೇ ವಾಸವಾಗಿರ್ತೇನೆ ಅಂತ ಕಾಮಿಡಿ ಕಿಂಗ್, ಡೈಲಾಗ್ ಕಿಂಗ್ ಗಿಲ್ಲಿ ನಟ ಹೇಳಿದ್ದಾರೆ. ನಾನು ಸಾಯೋವರೆಗೂ ಕೂಡ ಕನ್ನಡಿಗರ ಋಣವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕನ್ನಡಿಗರ ಪ್ರೀತಿಯನ್ನ ನೆನೆದು ಗಿಲ್ಲಿ ನಟ ಭಾವುಕರಾಗಿದ್ದಾರೆ. ಇನ್ನು ಬಿಗ್ ಬಾಸ್ ಎಲೆಕ್ಷನ್ ತರ ಆಗೋಗಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು. ಆಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಇದು ಅಂತ ಯೋಚನೆ ಮಾಡ್ತಾ ಇದ್ದು. ಹೊರಗೆ ಬಂದ ಮೇಲೆ ರಿಯಾಲಿಟಿ ಏನು ಅನ್ನೋದು ನಮಗೆ ಅರ್ಥ ಆಗೋಯ್ತು ಅಂತ ಹೇಳಿದ್ದಾರೆ ಗಿಲ್ಲಿ ನಟ. ಇನ್ನು ಶಿವಣ್ಣ ಮಾತಾಡೋದು ಕೂಡ ಬಹಳ ಖುಷಿ ಕೊಡ್ತು, ಅವರ ಮಾತನ್ನ ಮರೆಯೋಕ್ಕಾಗ್ತಾ ಇಲ್ಲ. ಇನ್ನು ರಾಮನಗರ ಉತ್ಸವದಲ್ಲಿ ಅನು ಅಕ್ಕ ಕೂಡ ಮಾತಾಡಿದ್ರು. ಜೊತೆಗೆ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದೀರಾ, ನನ್ನನ್ನು ಮೆರೆಸಿದ್ದೀರಾ, ನನಗೆ ಬಹಳ ಖುಷಿ ಆಯಿತು, ಧನ್ಯವಾದಗಳು ಅಂತ ಕೂಡ ಕನ್ನಡದ ಜನತೆಗೆ ಹೇಳಿದ್ದಾರೆ. ನಿಜವಾಗ್ಲು ಸಖತ್ ಖುಷಿ ಆಯ್ತೈತೆ. ನಿಮ್ ಪ್ರೀತಿ ಸಪೋರ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನಾನು ಇಲ್ಲಿ ಗಂಟ ಬರ್ತೀನಿ ಅಂತ ನೆನ್ಕೊಂಡಿರಲ್ಲ. ಗೆದ್ದಿದ್ದೀನಿ, ಸಖತ್ ಖುಷಿ ಆಯ್ತೈತೆ. ಒಂದ್ ಮಾತಂತೂ ಹೇಳ್ತೀನಿ, ಗೆದ್ದಾಗ ಈಗೆಲ್ಲ ಸೋತಾಗ ಕುಗ್ಗಲ್ಲ. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ಥ್ಯಾಂಕ್ ಯು.